ನಮಸ್ಕಾರ. ಜಿ ಪಿಕ್ಚರ್ ವಾಹಿನಿಯ ಪ್ರಿಯ ವೀಕ್ಷಕರಿಗೆ ಶುಭೋದಯ. ಸಂಖ್ಯಾಶಾಸ್ತ್ರ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಮಮತಾ ನೇರ್ಲಿಗೆ. ಪ್ರತಿಯೊಬ್ಬರ ಜೀವನದ ಸುಖ ದುಃಖಕ್ಕೆ ಒಂದು ನಂಬರ್ ಕಾರಣವಾಗತ್ತೆ. ಪ್ರತಿದಿನದ ಅದೃಷ್ಟ ಸಂಕಷ್ಟಕ್ಕೆ ಒಂದು ಬಣ್ಣ ಕಾರಣವಾಗುತ್ತೆ. ಹಾಗಾದ್ರೆ ಆ ನಂಬರ್ ಯಾವುದು, ಆ ಬಣ್ಣ ಯಾವುದು, ಅದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಅಂತಾನೆ ಪ್ರಖ್ಯಾತಿಯನ್ನ ಪಡೆದಿರುವ ಸಂಖ್ಯಾ ಬ್ರಹ್ಮ ಆರ್ಯವರ್ಧನ್ ಗುರೂಜಿಯವರು. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮತಾಯ ಬೈತಾಂ ಕಲ್ಪವೃಕ್ಷ ತಾಂ ಕಾಮಧೇನ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ನಮಸ್ತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ, ಅಭಿಮಾನಿ ದೇವರಿಗೆ ಗೊತ್ತು. ಗುರೂಜಿ, ಇವತ್ತಿನ ದಿನಾಂಕ 21/12/2024 ಶನಿವಾರ. ಇವತ್ತಿನ ದಿನ ಹೇಗಿದೆ ಗುರೂಜಿ? ತುಂಬಾ ಒಳ್ಳೆ ದಿನ. ಇವತ್ತು ತುಂಬಾ ವಿಶೇಷವಾದ ದಿನ. ಶನಿವಾರ 21ನೇ ತಾರೀಕು ಬಂದಿರೋದು, ಇನ್ನೂ ತುಂಬಾ ಒಳ್ಳೆ ದಿನ. ಅದನ್ನ ಡೇಟ್ ಆಫ್ ಬರ್ತ್ನ ಟೋಟಲ್ ಮಾಡಿದಾಗ 5 ಬರೋದು ಇನ್ನೂ ಒಳ್ಳೆ ದಿನ. ಯಾಕಂದ್ರೆ ಅದರಲ್ಲೂ ಕೂಡ ಪುಬ್ಬ ನಕ್ಷತ್ರ, ಸಿಂಹ ರಾಶಿ, ಇನ್ನೂ ಒಳ್ಳೆ ದಿನ. ಹಾಗಾಗಿ ಇವತ್ತು ತುಂಬಾ ಒಳ್ಳೆ ದಿನ ಅಂತ ಅನ್ಸುತ್ತೆ. ಪ್ರಪಂಚ ತುಂಬಾ ಸಂತೋಷವಾದ ದಿನ ಅಂತ ಹೇಳುತ್ತೆ. ಯಾಕಂದ್ರೆ 21 ಅನ್ನೋದು ಈ ವರ್ಷದ ರಾಜಯೋಗದ ನಂಬರ್ ಆಗಿರೋದ್ರಿಂದ ತುಂಬಾ ಇಂಪ್ರೂವ್ಮೆಂಟ್ ಅನ್ನ ತುಂಬಾ ಅತಿ ಹೆಚ್ಚು ಕಾಣಬಹುದು. ಹಾಗಾಗಿ 21ಕ್ಕಿರುವಂಥ ತಾಕತ್ತು, ಅದರಲ್ಲಿ ಶನಿವಾರ ಬಂದಿರೋದು 21 ತುಂಬ ಒಳ್ಳೆಯದು. ಈ ಡೇಟಲ್ಲಿ ಮಕ್ಕಳು ಹುಟ್ಟರೆ ತುಂಬ ರಿಚ್ ಪೀಪಲ್ಸ್ ಆಗ್ತಾರೆ, ತುಂಬ ದೊಡ್ಡ ವ್ಯಕ್ತಿಗಳಾಗ್ತಾರೆ. ಹಾಗಾಗಿ ಎಜುಕೇಷನ್ ತುಂಬ ಚೆನ್ನಾಗಿ ಆಗ್ತದೆ. ಯಾಕಂದರೆ ಗುರು ಮತ್ತು ಶನಿ, ಗುರುನು ಮತ್ತು ಬುಧ ಗ್ರಹನೂ ಜಾತಕದಲ್ಲಿ ನೋಡ್ತಾರೆ, ನ್ಯೂಮರಾಲಜಿಲೂ ನೋಡ್ತಾರೆ. ಹಾಗಾಗಿ ಯಾವ್ದಾದ್ರು ಒಂದು ಲಗ್ನದಲ್ಲಿ, ಬುಧನ ಲಗ್ನದಲ್ಲಿ ಹುಟ್ಟೋದು, ಗುರುನ ಲಗ್ನದಲ್ಲಿ ಜನನವಾಗಿ ಮಗು ಹುಟ್ಟಿದ್ರೆ ಖಂಡಿತ ಕೂಡ IPS IAS ಆಫೀಸರ್ ಆಗ್ಬೋದು 100%. ಯಾಕಂದರೆ ಒಂದು ಬುಧನ ಮಗು ಲಗ್ನವಾಗಿ ಹುಟ್ಟಿದಾಗ 4ನೇ ಮನೇಲಿ ಶನಿ ಬರ್ತಾನೆ ಸುಖ ಸ್ಥಾನದಲ್ಲಿ. ಆ ಥರ ಹುಟ್ಟಿದಾಗ ತುಂಬ ದೊಡ್ಡ ಯೋಗವನ್ನು ಕೊಡ್ತಾನೆ. ವೃಷಭ ಲಗ್ನದಲ್ಲಿ ಜನನವಾದರೆ 10ನೇ ಮನೆ ಶನಿ ಬರ್ತಾನೆ, ಅದು ವಿಪರೀತ ರಾಜಯೋಗವನ್ನು ಕೊಡುತ್ತೆ. ಇವತ್ತು ತುಂಬ ಒಳ್ಳೆ ಪಾಸಿಟಿವ್ ದಿನ 100%. ಹಾಗಾಗಿ ಇದಕ್ಕೆ ಇನ್ನೂ ರಾಜಯೋಗದ ಡೇಟ್ಗಳನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡೋದು. ಇವರಿಗೆ ಹೆಸರು, ಮಕ್ಕಳಿಗೆ ಹೆಸರಿಡ್ಬೇಕಾದ್ರೆ ತಪ್ಪಿ 100%. RASM ಅನ್ನೋ ಅಕ್ಷರಗಳು ತುಂಬ ರಾಜಯೋಗವನ್ನು ತಂದು ಕೊಡುತ್ತೆ. ಸ್ವಲ್ಪ VUW ಅನ್ನೋ ಅಕ್ಷರಗಳನ್ನ ಸ್ವಲ್ಪ ಯೂಸ್ ಮಾಡಬೇಕು. ಆಮೇಲೆ QZ ಇವೆಲ್ಲ ಲೆಟರ್ಗಳಲ್ಲಿ ಇರಬಾರ್ದು, ಸ್ವಲ್ಪ ಇದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. 3/12/21/30 ನಿಮ್ಮದೇ ಡೇಟು, ನಿಮ್ಮದೇ ದುನಿಯಾ, ನಿಮ್ಮದೇ ಸೂಪರು, ನಿಮ್ಮದೇ ಎಕ್ಸ್ಟ್ರಾರ್ಡಿನರಿ ಡೇಟು. ನಿಮ್ಮ ಲೈಫಲ್ಲಿ ತುಂಬ ಸಖತ್ತಾಗಿರ್ತೀರ ಅಂತ ನನಗೆ ಭರವಸೆ ಇದೆ, ನಿಮಗೂ ಭರವಸೆ ಇದೆ. ಇಷ್ಟು ಡೇಟಲ್ಲಿಗೂ ಯಾರಿಗೆ ಚೆನ್ನಾಗಿದೆ, ಯಾರಿಗೆ ಚೆನ್ನಾಗಿಲ್ಲ ಅಂತ ಹೇಳಿದ್ದೀನಿ. ಅದರಲ್ಲಿ ಟಾಪ್ ಇವತ್ತು ನಂಬರ್ 1 ಡೇಟ್ ಆಫ್ ಬರ್ತಲ್ಲಿ ಸಖತ್ ಅಂದರೆ 1, 3, 2 ಸಖತ್ ಡೇಟಲ್ಲಿ ಹುಟ್ಟಿರ ಸಖತ್ 9 ಕೂಡ ಇವತ್ತು ಲಕ್ಕಿ ಡೇಟ್ಸು. ಹಾಗೆ ಗುರೂಜಿ, ಇವತ್ತು ಶನಿವಾರ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾರೆ, ಶನೇಶ್ವರನ ದೇವಸ್ಥಾನಕ್ಕೆ ಹೋಗ್ತಾರೆ. ನಾನು ಕೂಡ ಪ್ರತಿ ಶನಿವಾರ ದೇವಸ್ಥಾನಕ್ಕೆ ಹೋಗ್ತೀನಿ. ಆದರೆ ಕನ್ಫ್ಯೂಷನ್ ಏನು ಅಂತ ಅಂದರೆ, ಮೊದಲು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬೇಕಾ ಅಥವಾ ಮೊದಲು ಶನೇಶ್ವರನ ದರ್ಶನ ಮಾಡಬೇಕಾ ಅನ್ನೋದು ಬಹಳಷ್ಟು ಜನ ವೀಕ್ಷಕರಿಗೂ ಈ ಒಂದು ಪ್ರಶ್ನೆ ಇರುತ್ತೆ. ಇದಕ್ಕೆ ಉತ್ತರ ಹೇಳಿ ಗುರೂಜಿ. ನನ್ನ ಒಂದು ಪ್ರಕಾರ ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ದೇವಸ್ಥಾನ ಅಂದರೆ ಎನರ್ಜಿ ಇರಬೇಕು. ಇತ್ತೀಚೆಗೆ ದೇವಸ್ಥಾನದಲ್ಲಿ ಎನರ್ಜಿಗಳು ಬಹಳ ಕಮ್ಮಿ. ನಿಮ್ಮ ಮನೆಯಲ್ಲೇ ಆಂಜನೇಯನ ಫಸ್ಟ್ ಪೂಜೆ ಮಾಡ್ತೀರಾ, ಶನೇಶ್ವರನ ಪೂಜೆ ಮಾಡ್ತೀರಾ. ಶನೇಶ್ವರನ ಫೋಟೋ ಯಾರಿಗೂ ಇಲ್ಲ ಅಲ್ವಾ? ಹೌದು, ಶನೇಶ್ವರನ ಫೋಟೋ ಒಬ್ರು ಇಲ್ಲ. ಆದರೆ ಎಲ್ಲರ ಮೇಲೆ ಶನೇಶ್ವರನ ನಕ್ಷತ್ರಗಳು ಇರ್ತವೆ. ಅಂದರೆ ಒಂದು ಕ್ಯಾಲೆಂಡರ್ ಇಟ್ಟಿರ್ತೀರ, ಅಲ್ಲಿ ಪುಷ್ಯ, ಅನುರಾಧ, ಉತ್ತರಾಭಾದ ನಕ್ಷತ್ರ, ಶನಿ ನಕ್ಷತ್ರಗಳು. ಡೇಟ್ಗಳಲ್ಲಿ ಬಂದಾಗ 8, 17, 26 ಶನಿ ಡೇಟ್ ಆಫ್ ಬರ್ತ್ ಆಗುತ್ತೆ. ಹಾಗಾಗಿ ನನಗೆ ಬಹಳ ವಿಶೇಷ ಇವತ್ತು ದೇವರಿಗೆ ತುಳಸಿ ಇಡೋದ್ರಿಂದ ತುಂಬ ಲೆಕ್ಕ. ಆಂಜನೇಯ ಟೆಂಪಲ್ ಅತಿ ಹೆಚ್ಚು ಸಕ್ಸಸ್ಸನ್ನು ಕೊಡುತ್ತೆ. ಯಾಕಂದರೆ ಆಂಜನೇಯನಿಗೆ ತುಂಬ ವಿಶೇಷ. ಯಾಕಂದರೆ ಸಿಂಹ ರಾಶಿ ಅಂದರೆ ಆಂಜನೇಯ ನೋಡ್ಬಿಟ್ಟು ಶನೇಶ್ವರ ನೋಡಿ, ನಿಮಗೆ ತುಂಬ ಕಷ್ಟಗಳು ಪರಿಹಾರ ಆಗುತ್ತೆ. ಶನೇಶ್ವರನ ಯಾವತ್ತೂ ಸಂಜೆ ಮೇಲೆ ನೋಡ್ಬೇಕು, ಹಗ್ಲತ್ತು ನೋಡೋಕೆ ಹೋಗ್ಬಾರ್ದು. ಶನೇಶ್ವರನ ಸೂರ್ಯನ ಟೈಮಲ್ಲಿ ಶನಿ ನೋಡಬಾರ್ದು. ಸೂರ್ಯನಿಗೆ ಕಂಡುಬಿಟ್ಟವನು. ಹಾಗಾಗಿ ಚಂದ್ರನಿಗೂ ಶನಿಗೂ ತುಂಬ ರಿಲೇಷನ್ಶಿಪ್. ಯಾವಾಗಲೂ ಶನೇಶ್ವರನ 6 ಗಂಟೆ ಮೇಲೆ ನೋಡಬೇಕು, ಆಂಜನೇಯನ 6 ಗಂಟೆ ಒಳಗಡೆ ನೋಡಬೇಕು. ಹಾಗಾಗಿ ಬೆಳಿಗ್ಗೆ ಆಂಜನೇಯ ನೋಡಿ, ಸಂಜೆ ಶನೇಶ್ವರ ನೋಡಿ, ನಿಮ್ಮ ಕೋರಿಕೆ ಒಳಗಲ್ಲಿ ನೆರವೇರುತ್ತೆ. ಹಾಗಾಗಿ ತುಳಸಿನ ದಯವಿಟ್ಟು ದೇವರಿಗೆ ಇವತ್ತು ಅರ್ಪಿಸಿ, ಒಳ್ಳೆಯದಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಗುರೂಜಿ ಹೇಳಿರೋ ಹಾಗೆ ಇವತ್ತು ತುಳಸಿನ ದೇವರಿಗೆ ಅರ್ಪಣೆಯನ್ನ ಮಾಡಿ ಒಳ್ಳೇದಾಗತ್ತೆ ಅಂತ. ಹಾಗೆ ಮೊದಲು ಆಂಜನೇಯನ ದರ್ಶನ ಮಾಡಿ, ಆದಷ್ಟು ಸಂಜೆ ಹೊತ್ತು ಶನೇಶ್ವರ ದೇವಸ್ಥಾನನ ವಿಸಿಟ್ ಮಾಡಿ ಅಂತ ಹೇಳಿದ್ದಾರೆ ಗುರೂಜಿ ಅವರು. ಗುರೂಜಿ, ಹಾಗೆ ಇವತ್ತು ಶನಿವಾರ, ಇವತ್ತು ಯಾವೆಲ್ಲ ಬಣ್ಣ ಅದೃಷ್ಟಕರವಾದಂತಹ ಬಣ್ಣಗಳು ಇವತ್ತು ನೋಡಬೇಕು? 3 and 5 ಕಾಂಬಿನೇಷನ್. ಅಂದರೆ ಗುರು ನ್ಯೂಮರಾಲಜಿ ಆಗುತ್ತೆ ಡೇಟ್ ಆಫ್ ಬರ್ತ್. ಟೋಟಲ್ ಅದೃಷ್ಟ ಡ್ರೈವರ್, ಅದೃಷ್ಟದ ನಂಬರ್ 5 ಆಗುತ್ತೆ. ಅಂದರೆ ಗುರು ಮತ್ತು ಬುಧ ಗ್ರಹದ ಕಾಂಬಿನೇಷನ್. ಇವರು ಗುರು ಮತ್ತು ಬುಧ ಗ್ರಹದ ಕಾಂಬಿನೇಷನ್ಗೆ ಒಂದು ಅದ್ಭುತದ ಒಂದು ಬಣ್ಣ ಅಂತ ಬಂದಾಗ 100% ಇವರು ಯಾವುದು ಬಣ್ಣ ಮತ್ತು ಯಾವೆಲ್ಲ ಮೊಬೈಲ್ ನಂಬರ್, ಗಾಡಿ ನಂಬರ್ ಇಟ್ಕೋಬೇಕು ಅಂತಲೂ ಹೇಳ್ತೀನಿ. ಟೋಟಲಾಗಿ ನಾನು ಇದನ್ನು ಹೇಳಿದಾಗ ಒಂದು ಬಣ್ಣ ಆದಮೇಲೆ ನಂಬರ್ಸನ್ನ ಹೇಳ್ತೇನೆ. ಇವತ್ತು ಯಾವ ಮಕ್ಕಳಿಗೆ ಯಾವ ಲೆಟರಲ್ಲಿ ನೇಮ್ನ ಇಟ್ಟು ಟ್ಯೂನ್ ಮಾಡಬೇಕು ಅನ್ನೋದು ಒಂದು ನ್ಯೂಮರಾಲಜಿ ಲೆಕ್ಕ ಇರುತ್ತೆ 100%.
ಇವತ್ತು ಬಣ್ಣ ಅಂತ ಬಂದಾಗ ದಿ ಬೆಸ್ಟ್ ಬಣ್ಣ, ಅದ್ಭುತವಾದ ಬಣ್ಣ ರೆಡ್, ನಂಬರ್ 1 ಬಣ್ಣ. ಅದಾದಮೇಲೆ ಡೇಗೆ ನೈಟ್ಗೆ ಬೇರೆ ಬೇರೆ ಬಣ್ಣ ಇರುತ್ತೆ, ಡೇಗೂ ನೈಟ್ಗೂ ಬೇರೆ ಬಣ್ಣ ಇರುತ್ತೆ. ಯಾಕಂದರೆ ಗುರುಗಾಗೋ ಬಣ್ಣ ಬುಧನಿಗಾಗಲ್ಲ, ಬುಧನಿಗಾಗೋದು ಗುರುಗಾಗಲ್ಲ. ಇವತ್ತು ಏನಾಗುತ್ತೆ, ಗುರು ಬುಧ ಇಬ್ಬರು ದೊಡ್ಡ ಶತ್ರುಗಳು, ದೊಡ್ಡ ಶತ್ರು ನ್ಯೂಮರಾಲಜಿಯಲ್ಲಿ ಇವರಿಬ್ಬರು ದೊಡ್ಡ ಶತ್ರುಗಳು. ಆದರೆ ಇವರಿಬ್ಬರು ಒಟ್ಟಿಗೆ ಇದ್ದಾಗ IAS ಆಫೀಸರ್ ಆಗ್ಬಿಡ್ತಾರೆ. ಅದೇನೋ ಗೊತ್ತಿಲ್ಲ, ವಿದ್ಯೆ ಬುದ್ಧಿ ಎರಡು ಇದ್ರೆ ಅವ್ನು ಗ್ರೀನ್ ಪೆನ್ ಸೈನ್ ಮಾಡಿಬಿಡ್ತಾರೆ. ಹಂಗಾಗಿ ಇವತ್ತು ಒಳ್ಳೆ ಬಣ್ಣ ಅಂತ ಬಂದಾಗ ಆರೆಂಜ್ ನಂಬರ್ 1 ಆಗುತ್ತೆ, ಬ್ಲ್ಯಾಕ್ ನಂಬರ್ 1. ಬ್ಲ್ಯಾಕ್ ಈಸ್ ಸಕ್ಸಸ್. ಶನಿಗೂ ಗುರುನಿಗೂ ಗುರುನಿಗೂ ಬುಧನಿಗೂ ಶನಿ ತುಂಬ ಮಿತ್ರ. ಶನಿ ಕಲರೇ ಬ್ಲ್ಯಾಕ್ ಯೂಸ್ ಮಾಡ್ಬೋದು. ಆಮೇಲೆ ಅದ್ಭುತವಾಗಿ ನನಗೆ ತಿಳಿದಿರೋ ಮಟ್ಟಿಗೆ ರೆಡ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಇವರು ಇವತ್ತು ಅವಾಯ್ಡ್ ಮಾಡ್ಬೇಕಾದ್ರೆ ಬಣ್ಣ ಆದಷ್ಟು ಸ್ವಲ್ಪ ಬ್ಲೂನ ಅವಾಯ್ಡ್ ಮಾಡ್ರೆ ಒಳ್ಳೆಯದು. ಬೆಳಗಿನ ಜಾವ ಸಂಜೆ ಮೇಲೆ ಎಲ್ಲೋ ಯೂಸ್ ಮಾಡೋದನ್ನು ಕಮ್ಮಿ ಮಾಡ್ಕೊ. ಬೆಳಗ್ಗೆ ಎಲ್ಲೋ ಯೂಸ್ ಮಾಡಿ, ಸಂಜೆ ಮೇಲೆ ಎಲ್ಲೋ ಯೂಸ್ ಮಾಡಬೇಡಿ. ಎವ್ರಿಗ್ರೀನ್, ಆರೆಂಜು, ರೆಡ್ಡು ಮತ್ತು ವೈಟು, ಬ್ಲ್ಯಾಕ್, ಎವ್ರಿಗ್ರೀನ್. ಬ್ಲ್ಯಾಕ್ ಸಕ್ಸಸ್, ಹೆವಿ ಸಕ್ಸಸ್ ಬಣ್ಣ ಮೇಡಮ್ ಅವ್ರು. ನೋಡಿದ್ರಲ್ಲ ವೀಕ್ಷಕರೇ, ಗುರೂಜಿ ಹೇಳಿರೋ ಹಾಗೆ ಇವತ್ತು ಕೆಂಪು, ಆರೆಂಜ್ ಹಾಗೆ ಕಪ್ಪು ಬಣ್ಣವನ್ನ ವಿಶೇಷವಾಗಿ ಬಳಸೋದ್ರಿಂದ ಇವತ್ತಿನ ದಿನ ಚೆನ್ನಾಗಿರತ್ತೆ ಅಂತ ಹೇಳಿದ್ದಾರೆ. ಹಾಗೆ ನೀಲಿ ಬಣ್ಣವನ್ನ ಆದಷ್ಟು ಅವಾಯ್ಡ್ ಮಾಡಿ, ಇದರಿಂದ ಕೂಡ ಇವತ್ತು ಒಳ್ಳೇದಾಗತ್ತೆ ಅಂತ ಹೇಳಿದ್ದಾರೆ. ಗುರೂಜಿ, ನಾವು ಇವತ್ತು 21ನೇ ತಾರೀಕು ಬಗ್ಗೆ ಮಾತಾಡ್ತಾ ಇದ್ವಿ. 21ನೇ ತಾರೀಕು ಆಂಧ್ರದ ಮಾಜಿ CM ಆಗಿರುವಂತಹ YS ಜಗನ್ಮೋಹನ್ ರೆಡ್ಡಿ ಅವರ ಒಂದು ಹುಟ್ಟದ ಹಬ್ಬ ಇವತ್ತು. ಅವರು ಈಗ ಕಳೆದ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ್ದಾರೆ. ಹಾಗಾಗಿ ಅವರ ಈ ಮುಂದಿನ ಜೀವನ ಹೇಗಿರುತ್ತೆ, ಮುಂದಿನ ರಾಜಕೀಯ ಜೀವನ ಹೇಗಿರುತ್ತೆ, ಒಂದು ಸ್ವಲ್ಪ ಹೇಳಿ. ನೋಡಿ, ಅವರು ತಿರುಪತಿ ಕೈ ಹಾಕಬಾರ್ದಾಗಿತ್ತು. ಹಾಗಾಗಿ ತಿರುಪತಿ ವಿಚಾರದಲ್ಲಿ ಕೈ ಹಾಕಿದಾಗ ಅವ್ರಿಗೆ ತಿರುಪತಿ ಭಕ್ತರು ಆಲ್ ಓವರ್ ವರ್ಲ್ಡ್ ಇದ್ದಾರೆ. 100% ಹೆಂಗೆ ಒಂದು ಪಕ್ಷ BJP, ಕಾಂಗ್ರೆಸ್ಸು, JDS ಎಲ್ಲ ಸೇರಿ ಒಂದು ಪಕ್ಷರು ಕೂಡ ತಿರುಪತಿ ಹೋಗ್ಲು ಅದಕ್ಕಿಂತ ದೊಡ್ಡ ಅಭಿಮಾನಿಗಳಿದ್ದಾರೆ. ಅವ್ರ ಅಭಿಮಾನಿಗಳು ದೊಡ್ಡ ಅಭಿಮಾನಿಗಳು, ಮುತುಕರಿಂದ ಹಿಡಿದು ಹುಡುಗರಿಂದ ಆಗಿದ್ದಾರೆ. ಹಾಗಾಗಿ ಆ ಅಭಿಮಾನಿ ಕೈ ಹಾಕಿದವ್ರು ತೊಂದರೆ ಆಯ್ತಿಲ್ಲ ಅಂದರೆ ಅವ್ರು ಕಂಟಕನೇ ಬರ್ತಾರಲ್ಲ. 100% ಅವ್ರು ತುಂಬ ಚೆನ್ನಾಗಿರ್ಬೋದು. ಯಾಕಂದರೆ ಇವರು ಗುರು ಸಂಖ್ಯೆ ಆಯ್ತಾ, ಶುಕ್ರ ಗ್ರಹನ ತಿರುಪತಿನ ಮುಟ್ಟಿಬಿಟ್ರು. ಶುಕ್ರನಿಗೂ ಗುರುನಿಗೂ ಆಗಲ್ಲ, ಅದರಿಂದ ತೊಂದರೆ ಆಯ್ತು. ಮುಂದೆ ಅದನ್ನು ಸಾರಿನೋ ಕೇಳಿ ತಿರುಪತಿ ದರ್ಶನ ಮಾಡಿ ನಾನು ಅದನ್ನು ಒಂದು ಸ್ವಲ್ಪ ಬಿಟ್ಟರೆ ನೆಕ್ಸ್ಟ್ ಮುಂದಿನ ಚುನಾವಣೆಯಲ್ಲಿ ಅವ್ರಿಗೆ ಯೋಗಗಳು ಇದೆ 100%. ಮುಂದೆ ಅವ್ರಿಗೆ ಪಕ್ಷ ಬರೋ ಥರ ಇದೆ. ಅವರು ಒಂದು ಪಕ್ಷದ ಜೊತೆ ಸೇರ್ಕೊಂಡು ತುಂಬ ಚೆನ್ನಾಗಿದೆ. ಅವ್ರಿಗೆ ಮುಂದಿನ ವರ್ಷ ಟೈಮ್ ತುಂಬ ಚೆನ್ನಾಗಿದೆ. ಗುರುಜಿ, ತಮ್ಮ ಸಮಸ್ಯೆಯನ್ನ ಹೇಳ್ಕೊಂಡು ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳೋಕೆ ಒಬ್ಬ ಕಾಲರ್ ಈಗ ರೆಡಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಲೋ ಸರ್, ನಮಸ್ತೆ. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮ್ಯಾಮ್, ನಮ್ಮ ಹೆಸರು ಆಕಾಶ್ ಅಂತ, ಬೆಂಗಳೂರಿಂದ ಕಾಲ್ ಮಾಡ್ತಾ ಇರೋದು. ಓಕೆ ಆಕಾಶ್ ಅವರೇ, ನಮ್ಮ ಜೊತೆ ಆರ್ಯವರ್ಧನ್ ಗುರೂಜಿ ಅವರು ಇದ್ದಾರೆ. ನಿಮ್ಮ ಪ್ರಶ್ನೆಯನ್ನ ಅವ್ರಿಗೆ ಕೇಳಿ. ಗುರುಗಳೇ ನಮಸ್ತೆ. ನಮಸ್ಕಾರ ಆಕಾಶ್ ಅವ್ರು. ಯಾರ ಬಗ್ಗೆ ಕೇಳ್ತೀರಾ ಆಕಾಶ್ ಅವ್ರು? ನಮ್ಮ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತೈತೆ, ನೋಡ್ತಾ ಇದ್ರಾ? ನಮ್ಮ ಬಗ್ಗೆನೇ ಕೇಳ್ಬೇಕಿತ್ತು, ಕರಿಯರ್ ಬಗ್ಗೆ. ಏನು ಹೇಳಿ ಸರ್, ಏನೇನು ಕೇಳ್ಬೇಕು ಅಂತ ಇದ್ರಾ? ಅದೇ ಜಾಬ್ ಬಗ್ಗೆನೇ ಕೇಳ್ಬೇಕಿತ್ತು ಸರ್. ಜಾಬ್ ಏನೋ ಆಗ್ತಾನೆ ಸರ್. ಕೊಡಿ ಸರ್ ನಿಮ್ಮ ಡೇಟ್ ಆಫ್ ಬರ್ತ್. ಏಪ್ರಿಲ್ 10, 1998 ಸರ್. ಶುಕ್ರವಾರ ರಾತ್ರಿ 9:30. ಏಪ್ರಿಲ್ 1998. ಅಪ್ಪ, ನಿಮ್ಮ ಜಾತಕ ತುಂಬ ರಾಜಯೋಗ, ಆದರೆ ತುಂಬ ನಿಮ್ಮ ಲೈಫಲ್ಲಿ ತುಂಬ ಡಿಸ್ಟರ್ಬ್ ಆಗಬೇಕು. ನಿಮ್ಮ ಕುಟುಂಬದಲ್ಲಿ ಕೆಲಸ ಎಲ್ಲ ಸಿಗುತ್ತೆ ಸರ್, ಮುಂದಿನ 5ನೇ ತಿಂಗಳ ಮೇಲೆ ಸಿಗುತ್ತೆ 100%. ಕೆಲಸ ಎಲ್ಲ 100% ಸಿಗುತ್ತೆ. ನೀವು 10ನೇ ತಾರೀಕಲ್ಲಿ ಹುಟ್ಟಿದ್ರೆ ನಿಮ್ಮ ಟೈಮ್ ಇಸ್ ಬೆಟರ್ ಟೈಮ್, ಸಕ್ಸಸ್ಸನ್ನು ಕೊಡುತ್ತೆ. ನಿಮಗೆ ಕೆಲಸ ಸಿಗ್ಬೇಕಾದ್ರೆ ಒಂದು ಅನುಕೂಲ ಮಾಡ್ಕೊಳ್ಳಿ ಸರ್. ನಿಮ್ಮ ಮೊಬೈಲ್ ನಂಬರೆಲ್ಲ 0 ಇರಬೇಕು, ನಿಮ್ಮ ಕಾರ್ ನಂಬರಲ್ಲಿ 0 ಇರಬೇಕು. ಹಾಗಾಗಿ ನಿಮಗೆ 0 ಎಷ್ಟು ಬರುತ್ತೋ ಅಷ್ಟು ಒಳ್ಳೆಯದು 100%. ನಿಮ್ಮ ಮನೇಲಿ ಸುಮ್ಮನೆ ಕೂತ್ಕೊಂಡು 10, 20, 30, 40, 50 ಹಿಂಗೆ ಬರೀರಿ ಸರ್, ಬೇಗ ಕೆಲಸ ಸಿಗುತ್ತೆ. ಮತ್ತು ಪಕ್ಕ ಮುಂದಿನ ವರ್ಷ ಒಳ್ಳೆ ಕೆಲಸ ಸಿಗುತ್ತೆ, ಅದ್ರಲ್ಲಿ ಯಾವುದೋ ಅನುಮಾನ ಇಲ್ಲ ಸರ್. ಯಾವ ಕೆಲಸವನ್ನ ಟ್ರೈ ಮಾಡ್ತಿದ್ದೀರಾ ಸರ್? ಇದು IT ಟ್ರೈ ಮಾಡ್ತೀನಿ. ಸಿಗುತ್ತೆ ಸರ್. ನಿಮ್ಮ ಲೈಫಲ್ಲಿ ಜಾಸ್ತಿ ನಿಮಗೆ ಕೆಲಸ ಸಿಗಬೇಕಂದ್ರೆ ಸರ್, ನೈಟು ಮಲಗಬೇಕಾದ್ರೆ ಇಲ್ಲ ಬೆಳಗ್ಗೆ ಫಸ್ಟ್ ಜೇನುತುಪ್ಪ ಒಂದು ತೊಟ್ಟು ತಿನ್ನಕ್ಕೆ ಸ್ಟಾರ್ಟ್ ಮಾಡಿ ಸರ್, ಅದು ತುಂಬ ಪಾಸಿಟಿವ್ ಆಗುತ್ತೆ. ಯಾವತ್ತೂ ತಿಂದಿದ್ರಾ? ಊಟದಲ್ಲಿ ಜೇನುತುಪ್ಪ ಬಳಸ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಯಾವ್ದಾದ್ರು ಒಂದು ಕಂಪ್ಲೇಂಟು, ಕೇಸು, ಜಗಳಾಟ, ಹೊಡೆದಾಟ ಆಗ್ಬೋದು. ಇನ್ನೂವರೆಗೂ ಆಗಿಲ್ವಾ? ಯಾವುದು ಆಗಿಲ್ಲ. ಅದನ್ನೊಂದು ಆಗದಿರೋ ಥರ ನೋಡ್ಕೊಳ್ಳಿ ಸರ್. ಯಾಕಂದರೆ ಸೂರ್ಯ ಶನಿ ಒಟ್ಟಿಗೆ ಇದ್ದಾರೆ, ಬುಧ ಗ್ರಹ ಒಟ್ಟಿಗೆ ಇದ್ದಾರೆ. ಇದು ನಿಮ್ಮ ಕುಟುಂಬದಲ್ಲಿ ಒಂದ್ಸರಿ ಕಂಪ್ಲೇಂಟ್, ಕೇಸು, ಜಗಳ ಆಗುತ್ತೆ. ಅದು ಆಗದಿರಂಗೆ ನೋಡ್ಕೊಳ್ಳಿ ಸರ್, ಒಳ್ಳೇದಾಗಲಿ, ಕೆಲಸ ಸಿಗುತ್ತೆ. ಜೇನುತುಪ್ಪವನ್ನು ಜಾಸ್ತಿ ತಿನ್ನಿ. ಓಕೆ ಆಕಾಶ್ ಅವರೇ, ಗುರೂಜಿ ಹೇಳಿರುವಂತಹ ಸಲಹೆಯನ್ನ ಪಾಲನೆ ಮಾಡಿ, ನಿಮ್ಗೆ ಒಳ್ಳೇದಾಗತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಆಕಾಶ್ ಅವರೇ. ಗುರೂಜಿ, ಇವಾಗ ನೀವು ನಮ್ಮ ಕರೆ ಮಾಡಿದವ್ರಿಗೆ ಹೇಳ್ತಾ ಇದ್ರಿ, ಮುಂದೆ ಆಗತ್ತೆ, ಅದನ್ನ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತಾ ಇದ್ರಿ. ತಡೆಯಕ್ಕೆ ಆಗತ್ತಾ? ಈ ಥರ ಯಾವುದೋ ಒಂದು ನಿಮಗೆ ಸೂಚನೆ ಸಿಕ್ಕಿದ್ರೆ, ಮುಂದೆ ಒಂದು ಅಪಾಯ ಆಗ್ಬೋದು ಅಂತ ಗೊತ್ತಾದ್ರೆ ಅದನ್ನ ತಡೆಯಕ್ಕಾಗತ್ತಾ ನಮ್ಮ ಕೈಯಲ್ಲಿ? ಖಂಡಿತ ಕೂಡ. ಇವ್ರಿಗೆ ರಾಹು ದಶೆ ನಡೀತೈತೆ, ಅಲ್ಲಿ ಸೂರ್ಯ ದಶೆ ಶನಿ ಭುಕ್ತಿಗಳು, ರಾಹು ದಶೆ ಸೂರ್ಯ ದಶೆ ಶನಿ ಭುಕ್ತಿ, ಈ ಥರ ಸಂದರ್ಭ ಆಗುತ್ತೆ. ಇವಾಗ ಏನಾಗುತ್ತೆ, ಒಂದು ಕೋರ್ಟ್ ಕೇಸ್ ಹಾಕ್ಬಿಟ್ಟು ಗೆದ್ದನೂ ಸೋಲ್ತಾರೆ, ಸೋತನೂ ಸೋಲ್ತಾರೆ. ಅದ್ರ ಬದಲು ಇಬ್ಬರು ರಾಜು ಮಾಡ್ಕಿದ್ರೆ ಇಬ್ಬರು ಉದ್ಧಾರ ಆಗಿರೋರು ಅಣ್ಣ. ಅದು ಆ ಥರ
ಇವರು ಅತಿ ಹೆಚ್ಚು ರಾಜಿಯಾಗಿ ಬದುಕಬೇಕು. ಫ್ಯಾಮಿಲಿ ವಿಚಾರದಲ್ಲಿ ನಾನು ಹೇಳಿದ್ದು, ಹೊರಗಡೆ ಅಲ್ಲ. ಅಣ್ಣ ತಮ್ಮದು ದೊಡ್ಡಪ್ಪ ಚೇಪ್ ಮಕ್ಳ ಮೇಲೆ ಒಂದು ಫ್ಯಾಮಿಲಿ ಒಂದು ಕಿರಿಕಾದಾಗ ಇವ್ರು ಅಡ್ಜಸ್ಟ್ ಮಾಡಿ ಅಲ್ಲ ಬದುಕ್ಬಿಟ್ಟು. ಗುರುಜಿ, ನಾನು ಸಾಮಾನ್ಯವಾಗಿ ಕೇಳಿದ್ದು ಇವ್ರು ನಮ್ಮ ಕಾಲರ್ನ ವಿಷಯವಾಗಿ ಅಲ್ಲ, ಸಾಮಾನ್ಯವಾಗಿ ಇವಾಗ ಯಾವುದಾದ್ರೂ ಒಂದು ಮುನ್ಸೂಚನೆ ಈಗ ನಿಮಗೆ ಗೊತ್ತಾಗತ್ತಲ್ವಾ, ಶಾಸ್ತ್ರವಾಗಿ ಹೇಳುವಾಗ ಅಥವಾ ನ್ಯೂಮರಾಲಜಿಯಲ್ಲಿ ನಿಮಗೆ ಗೊತ್ತಾಗುತ್ತೆ ಮುಂದೆ ಈ ಒಂದು ಅಪಾಯ ಆಗಬಹುದು ಅಂತ, ಅದನ್ನ ತಡೆಯೋಕೆ ನಮ್ಗೆ ಆಗತ್ತಾ ಅಂತ? ಖಂಡಿತಲ್ಲೂ ತಡೀಬೋದು ಮೇಡಮ್ ಅವರೇ. ನಾನು ಎಷ್ಟೋ ವಿಚಾರದಲ್ಲಿ ಇದಾಗುತ್ತೆ ಅಂತ ಗೊತ್ತೇ, ಆದ್ಮೇಲೆ ನೋಡೋಣ ಏನಾಗುತ್ತೆ ಅಂತ ಚಾಲೆಂಜ್ ಮಾಡಿ ನೋಡಿದ್ದೀನಿ. ಏನು ಹೇಳಿ, ಆದ್ಮೇಲೆ ಏನಾಗುತ್ತೆ ಅಂತ, ಆದ್ಮೇಲೆ ಮತ್ತೆ ಅವ್ರ ಜೊತೆ ನಾವು ಚೆನ್ನಾಗೇ ಇರ್ತೀವಿ. ನನ್ನ ಲೈಫಲ್ಲಿ ನೋಡಿದ್ದೀನಿ. ಹಾಗಾಗಿ ಆಗ್ಲಿ ಅಂತ ನೋಡೋಣ, ನಡೀತಿದ್ದೆ ಅಂತ ಹೇಳಿದ್ನಲ್ಲ, ಆಗ್ಲಿ ಅಂತಲೇ ಟ್ರೈ ಮಾಡ್ತಾ ಇರ್ತೀನಿ ನಾನು, ಹೆಂಗಾಗುತ್ತೆ ನೋಡೇ ಬಿಡೋಣ ಅಂತ. ಈ ಆದ್ಮೇಲೆ ಮತ್ತೆ ರಾಜ್ಯ ಆಗುತ್ತೆ. ಹಾಗಾಗಿ ಖಂಡಿತಲ್ಲೂ ಕೂಡ ತಪ್ಪಿಸ್ಕೊಳಕ್ಕೆ ದಾರಿ ಇದೆ ಸರ್. ನೋಡಿ ಮೇಡಮ್ ಅವರೇ, ಒಂದು ಹೊಳೆ ಇರುತ್ತೆ, ಸಮುದ್ರ ಇರುತ್ತೆ, ಅದ್ರ ಮೇಲೆ ಒಂದು ಬೋಟನ್ನು ರೆಡಿ ಮಾಡ್ತೀವಿ. ಅಂದರೆ ಒಂದು ಸೇತುವೆ ರೆಡಿ ಮಾಡಿ ಕಾರ್ ಹೋಗುತ್ತೆ. ಇನ್ನೂ ನಾವು ಬುದ್ಧಿ ಉಪಯೋಗಿಸಿದ್ರೆ ಫ್ಲೈಟಲ್ಲಿ ಹೋಗ್ತೀವಿ, ಅದನ್ನು ದಾಟ್ತೀವಿ, ಸಮುದ್ರದ ಒಳಗಡೆಯಿಂದ ಮೇಲೆ ದಾಟ್ತೀವಿ. ಇನ್ನೂ ಬುದ್ಧಿ ಉಪಯೋಗಿಸಿ ಅದ್ರ ಮೇಲೆ ಕುತ್ಕೊಂಡು ನಾವು ಬೋಟಲ್ಲಿ ಹೋಗ್ಬೋದು 100%. ಯಾಕೆ ಆಗಲ್ಲ? ಮೂರು ಥರ ದಾರಿ ಇದೆ 100%. ನೆಗೆದ್ಬಿಟ್ಟು ಈಚೊಡೆದು ಹೋಗ್ತೀನಿ ನಾನು, ಮಸ್ಲೆಗೋ ಮೀನಿಗೋ ಉಸಾಟಕ್ಕೆ ತಂದರೆ ಸತ್ತೋಗ್ಬೋದು. ದೇವರು ಸ್ವಲ್ಪ ಯೋಚನೆ ಮಾಡಿ ನೋಡು, ಇದಕ್ಕೆ ಪರಿಹಾರ ಇದೆ ಅಂತ ಹೇಳಿದ್ದೀನಿ. ಖಂಡಿತಲ್ಲೂ ಕೂಡ ಪರಿಹಾರಗಳಿದೆ. ತುಂಬಾ ಒಳ್ಳೆ ಮಾಹಿತಿಯನ್ನ ಕೊಟ್ರಿ ಗುರೂಜಿ. ಈಗ ನಮ್ಮ ಮತ್ತೊಬ್ಬ ಕಾಲರ್ ಕಾಯ್ತಾ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಲೋ ಹಲೋ, ನಮಸ್ಕಾರ ಮೇಡಮ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನನ್ನ ಹೆಸರು ನೇತ್ರಾವತಿ ಅಂತ ಹೇಳಿ, ತುಮಕೂರಿಂದ. ನೇತ್ರಾವತಿ ಅವರೇ, ನಮ್ಮ ಜೊತೆ ಆರ್ಯವರ್ಧನ್ ಗುರೂಜಿ ಅವರು ಇದ್ದಾರೆ, ನಿಮ್ಮ ಪ್ರಶ್ನೆನ ಅವ್ರು ಕೇಳಿ. ಮೇಡಮ್ ನೇತ್ರಾವತಿ ಏನು ಟಿಫನ್ ಮಾಡಿದ್ರಿ ಬೆಳಗ್ಗೆ? ಟಿಫನ್ ಸರ್ ಉಪ್ಪಿಟ್ಟು ಮಾಡಿದ್ದೆ ಗುರುಜಿ. ಚೆನ್ನಾಗಿದ್ದೀರಾ ಗುರುಜಿ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ನೇತ್ರಾವತಿ ಅಂತ ಹೆಸರು ಇಟ್ಕಿದ್ರೆ ಏನು ಕಾರಣ? ಆ ಹೆಸರು ಇಟ್ಕೊಳಕ್ಕೆ ನದಿ ತರ ಹರಿತಾ ಇದ್ರ ಮನಸ್ಸಲ್ಲಿ, ಇಲ್ಲ ನಿಂತಿದ್ರಾ? ಸರ್ ಅದು ಅಪ್ಪ ಅಮ್ಮ ಇಟ್ಟಿದೆ ಹೆಸರು. ಹಾ, ಓಕೆ. ಏನ್ ಕೇಳ್ಬೇಕು ನೇತ್ರಾವತಿ ಅವರೇ? ನನ್ ಮಗಂದು ಗುರುಜಿ ಕೇಳ್ಬೇಕಿತ್ತು. ಕೊಡಿ ಡೇಟಾ. ನನ್ ಮಗ ಹುಟ್ಟಿದ್ದು 10ನೇ ತಾರೀಕು 3ನೇ ತಿಂಗಳು 2024ನೇ ಇಸ್ವಿ, ಬುಧವಾರ ಬೆಳಿಗ್ಗೆ 9:25ಕ್ಕೆ ಗುರುಜಿ. 10/3/2024 ಅಂದ್ರೆ ಈ ವರ್ಷನೇ? ಹೌದು ಗುರುಜಿ, ಬುಧವಾರ ಎಷ್ಟು ಗಂಟೆ? 9:25ಕ್ಕೆ ಹುಟ್ಟಿದವನು. ಬೆಳಗ್ಗೆ 9:25. ಅವನ ಬಗ್ಗೆ ಕೇಳ್ಬೇಕಿತ್ತು. ಏನ್ ಹೆಸರಿಟ್ಟಿದ್ರಾ? ಪ್ರಜ್ವಲ್ ಅಂತ, ಕಾಲೇಜಲ್ಲಿ ಪ್ರಜ್ವಲ್ ಅಂತ ಕೊಟ್ಟಿರೋದು. ಈಗ ಮನೆಯಲ್ಲೆಲ್ಲ ಪವನ್ ಅಂತ ಕರಿತಿದೀವಿ ಗುರುಜಿ. ಪ್ರಜ್ವಲ್ ಸೂಟ್ ಆಗಲ್ಲ, ಪವನ್ ಸೂಟ್ ಆಗಲ್ಲ. ಎರಡು ಪಿ ಇಂದ ಬರುತ್ತೆ ನೇಮು. ನಿಮ್ಮ ಮಗ ಹುಟ್ಟದ 10ನೇ ತಾರೀಕು ಪಿ ಅನ್ನೋ ಅಕ್ಷರ ನ್ಯೂಮರಾಲಜಿಲಿ 8 ಬರುತ್ತೆ. ಹಾಗಾಗಿ ಅವೆರಡು ಟ್ಯೂನ್ ಆಗಲ್ಲ. ನಿಮ್ಮ ಮಗನಿಗೆ ಈ ಹೆಸರನ್ನ ಇಡಬಾರ್ದಾಗಿತ್ತು. ಹಾಗಾಗಿ ಎರಡಲ್ಲಿ ನೇಮ್ ಚೇಂಜ್ ಮಾಡಿ. ಫಸ್ಟ್ ಆಫ್ ಆಲ್ ಪವನ್ ಪ್ರಜ್ವಲ್ ಅನ್ನೋ ನೇಮಲ್ಲಿ ಎಲ್ಲಿ ಎಂಡ್ ಆಗುತ್ತೆ. ಹಾಗಾಗಿ ಇದು ದಯವಿಟ್ಟು ನೇಮನ್ನ ಚೇಂಜ್ ಮಾಡಿ, ನಿಮ್ ಕೈ ಮುಗಿತೀನಿ. ಜಾತಕ ತುಂಬಾ ಚೆನ್ನಾಗಿತ್ತು, ಒಳ್ಳೆ ವಿದ್ಯಾವಂತ ಆಗ್ತಾನೆ, ತುಂಬಾ ರಿಚ್ ಪೀಪಲ್ಸ್ ಆಗ್ತಾನೆ, ಅದ್ಭುತವಾದ ಜಾತಕ. ನಿಮ್ ಸ್ವಂತ ಪಿತ್ರಾಯಿತ ಆಸೆ, ಸ್ವಂತ ಮನೆ ಇರ್ಬೇಕಾಯ್ತು, ಇದೆಯಾ ಇಲ್ವಾ? ಇಲ್ಲ ಗುರುಜಿ, ಸ್ವಂತ ಮನೆ ಇಲ್ಲ. ನಿಮ್ಮ ತಾತಂದು ಯಾವ್ದು ಇಲ್ವಾ? ಜಮೀನು ಮನೆ ಯಾವ್ದು ಇಲ್ವಾ? ಜಮೀನು ಗುರುಜಿ ಈಗ ಅದೇ ಪಿತ್ರಾರ್ಜಿತ ಆಸ್ತಿ 1-2 ಎಕರೆ ಬಂತು ಈಗ ಸದ್ಯಕ್ಕೆ. ಅದೇ ಇವ್ರ ಅಣ್ಣ ತಮ್ಮ ಎಲ್ಲ ಸ್ವಲ್ಪ ಡಿವೈಡ್ ಆದ್ರು, ಗಲಾಟೆ ಐತಿ. ಅವಾಗ ನಮ್ಗೆ ಇವಾಗ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಹಂಗಾಗಿ ನಾನು ಹೇಳಿದೆ ಪಿತ್ರಾಯಿತ ಆಸ್ತಿ ಇರುತ್ತೆ ಅಂತ. ನೇತ್ರನ ಹೆಸರಿಗೆ ನದಿ ತರ ಹರಿತಾ ಇದ್ರೆ ನಿಂತಿರಂತ ಕೇಳಿದೆ. ಅಲ್ಲಿಗೆ ಅರ್ಥ ಅಂದ್ರೆ ನಿಮ್ ಕಷ್ಟ ನದಿ ತರ ಹರಿತೈತೆ, ಇಲ್ಲ ಕಷ್ಟ ಇಲ್ದ್ರೆ ನಿಮ್ದಾಗಿ ನದಿ ತರ ಇದ್ದೀರ ಅಂತ ಕೇಳಿದೆ. ಇವಾಗ ಅದಕ್ಕೆ ಏನಾಗ್ಬೇಕಾಯ್ತೆ ಮೇಡಮ್? ಇಲ್ಲಿ ಪಿತ್ರಾಯಿತ ಆಸ್ತಿ ಅಂತ ಇರ್ಬೇಕು ಅಂತ ಹೇಳುತ್ತೆ ಜಾತಕದಲ್ಲಿ. ಹುಚ್ಚ ಪೂಜೆ ಇದ್ರೆ ಪಿತ್ರಾಯಿತ ಆಸ್ತಿ ಇರ್ಬೇಕು ಅಂತ ಇತ್ತು. ಹುಡ್ತಾಗಿತ್ತ ಪಿತ್ರಾಯಿತ ಆಸ್ತಿ? ಇಲ್ಲ ಗುರುಜಿ, ಇತ್ತು ಅಂದ್ರೆ ಡಿವೈಡ್ ಆಗಿರ್ಲಿಲ್ಲ ಗುರುಜಿ ನಾವಿನ್ನ. ಹಂಗಾಗಿ ತೋಟ ಎಲ್ಲ ಇತ್ತು ಭಾವರದ್ದು. ಹಂಗಾಗಿ ಅಣ್ಣ ತಮ್ಮದ್ರು 3 ಜನ ಇದ್ದಿದ್ದು. ಅವ್ರು ಇವಾಗ ಅವ್ರಿಗೆಲ್ಲ ತೋಟ ಎಲ್ಲ ಆಯ್ತು, ನಮ್ಗೆ ಜಮೀನ್ ಕೊಟ್ರು, ಖಾಲಿ ಜಮೀನು. ಹಂಗಾಗಿ 2 ಎಕರೆ ತಗೊಂಡ್ವಿ ನಾವ್ ಅಷ್ಟೇ ಗುರುಜಿ. ಅದು ನಿಮ್ ಯಜಮಾನ ಸಂಪಾದನೆ ಮಾಡಿದ ಪಿತ್ರಾಯಿತ ಆಸ್ತಿನ? ಪಿತ್ರಾರ್ಜಿತ. ನಾನು ಅದನ್ನೇ ಕೇಳಿದೆ, ಪಿತ್ರಾಯಿತ ಆಸ್ತಿ ಇಲ್ಲ ಅಂತ ಹೇಳ್ತಾ ಇದ್ರಿ. ನಾನು ಇಲ್ಲ ಗುರುಜಿ, ಹೌದು ನಿಜ. ನಾನು ಇವತ್ತು ಒಪ್ಪನಾಗ ಹೇಳ್ತಾ ಇದ್ದೀನಿ ನೋಡಿ. ಎಷ್ಟೋ ಜನದಲ್ಲಿ ಮಕ್ಳು ಹುಟ್ಟಿರ್ತಾರೆ ಮೇಡಮ್ ಅವ್ರೆ, ಎಷ್ಟೋ ಜನದಲ್ಲಿ ಮಕ್ಳಾಗಿರುತ್ತೆ. ಹುಚ್ಚ ಕುಜ ಇದ್ರೆ ಅವ್ರಿಗೆ ಪಿತ್ರಾಯಿತ ಆಸ್ತಿ ಇರ್ಬೇಕು. ಒಬ್ಬೊಬ್ರು ಇಲ್ಲ ಅಂತ ಹೇಳ್ತಾರೆ, ಅವಾಗ ಅವ್ರ ಮಗು ಅವ್ರಿಗೆ ಹುಟ್ಟಿರಕ್ಕಲ್ಲ. ಇವಾಗ ಅರ್ಥ ಆಯ್ತಾ ನಿಮಗೆ? ಏನ್ ಅರ್ಥ ಆಯ್ತು ಹೇಳಿ? ಅದೇ ಮಕ್ಳು ಹುಟ್ಟಿದ್ಮೇಲೆ ಬರುತ್ತೆ ಅಂತ. ಮಕ್ಳು ಹುಟ್ಟಿದ್ಮೇಲೆ ಪಿತ್ರಾಯಿತ ಆಸ್ತಿ ಇರ್ಬೇಕು ಅಂತ ಜಾಗದಲ್ಲಿ ಇರುತ್ತೆ, ಹುಚ್ಚ ಕುಜ ಇದ್ರೆ. ಹೌದು ಗುರುಜಿ. ಆದ್ರೆ ಇಲ್ಲಿ ಒಬ್ಬೊಬ್ರು ನನಗೆ ಇಲ್ಲ ಅಂತ ಇರ್ತಾರೆ. ಒಂದೊಂದ್ಸರಿ ಮಕ್ಳೇ ಅವ್ರಿಗೆ ಹುಟ್ಟಿರಕ್ಕಲ್ಲ, ಬೇರೆ ಹುಟ್ಟಿರ್ತಾರೆ. ಅವ್ರ ಅಪ್ಪ ಎಲ್ಲೋ ಇರ್ತಾರೆ, ಅವನಿಗೆ ಪಿತ್ರಾಯಿತ ಆಸ್ತಿ ಇರುತ್ತೆ. ಈ ತರದೆಲ್ಲ ಇರುತ್ತೆ. ಚಂದ್ರನ ನೋಡಿ ಯಾರಿಗ್ ಮಗು ಹುಟ್ಟಿತೆ, ಕುಜಿನ ನೋಡಿ ಎರಡನ್ನು ಪ್ರೆಡಿಕ್ಷನ್ ಮಾಡ್ಬೋದು. ಈ ತರ ಸಾಕಷ್ಟು ಪ್ರೆಡಿಕ್ಷನ್ ಮಾಡಿದ್ದೀನಿ ನಾನು. ಎಷ್ಟೋ ಜನಕ್ಕೆ ನಮ್ಮ ಆಫೀಸಲ್ಲಿ ಕೇಳಿದ್ದೀನಿ, ಮಗು ನಿಮ್ಗೆ ಹುಟ್ಟಿಲ್ಲ ರೀ ಅಂತವ. ಮನೆಗೆ ಆಚೆ ಹೋದ್ಮೇಲೆ ಹೌದು ನಿಜ ಅಂದವರು ಒಪ್ಕೊ ಹೋಗಿರೋರು ಇದಾರೆ ನನ್ನ ಹತ್ರ. ಹಾಗಾಗಿ ಪಿತ್ರಾಯಿತ ಆಸ್ತಿ ಇದೆ. ನಿಮ್ಮ ಮಗನಿಗೆ
ನಿಮ್ಮ ಮಗನಿಗೆ ಅನ್ಯಾಯ ಆಗಿ ಅವನೇ ರಾಜಯೋಗನ ಅನುಭವಿಸ್ಬೇಕು ಅಂತಿದೆ ಜಾಗದಲ್ಲಿ. ಅವನಿಗೆ ಅನ್ಯಾಯ ಆಗ್ಬೇಕು. ಹಾ ಗುರುಜಿ. ಬುಧ ಅಂದ್ರೆ ಕುಟುಂಬದವರೆಲ್ಲ ಮೋಸ ಮಾಡ್ತಾರೆ, ಆದ್ರೆ ಅವನು ಒಳ್ಳೆ ವಿದ್ಯಾವಂತನಾಗಿ ಸಕಲ ಸಂಪತ್ತು, ಲಕ್ಸುರಿ ಮನೆ, ಅವನ ಲೈಫಲ್ಲಿ ಫಾರಿನ್ ಸೆಟ್ಲ್ ಆಗ್ತಾನೆ ಅಂತ ಹೇಳುತ್ತೆ. ಅದ್ಭುತವಾದ ಜಾತಕ. ನೀವ್ ಹೇಳಿದ್ ಕರೆಕ್ಟ್. ಅದು ಅಣ್ಣ ತಮ್ಮದಿರೆಲ್ಲ ಕಿತ್ತಾಡ್ಕೊಂಡು ಈಗ ದೂರ ಆದ್ರು, ಹಂಗಾಗಿ ಅವನಿಗೆ ಪಿತ್ರಾರ್ಜಿತ ಆಸ್ತಿ ಸಿಕ್ಕಿದ್ ನೀವ್ ಹೇಳಿದ್ ನಿಜ. ಹಾಗಾಗಿ ತುಂಬಾ ರಾಜಯೋಗನ ಅನುಭವಿಸ್ತಾರೆ. ನೀವು ದಯವಿಟ್ಟು ಹೆಸರನ್ನ ಚೇಂಜ್ ಮಾಡಿ ನಮ್ಮ ಸಂಸ್ಥೆಗೆ ಫೋನ್ ಮಾಡಿ ಅಮ್ಮ. ಮಿನಿಮಮ್ ಒಂದು ನೇಮ್ ಇಡ್ಬೇಕಾದ್ರೆ 1.5 ಅವರ್ ಆಗ್ಬೇಕಾಗುತ್ತೆ. ನ್ಯೂಮರಾಲಜಿ, ಪಿರಮಿಡು, ನಕ್ಷತ್ರಕ್ಕೆ, ರಾಶಿಗೆ, ಡೇಟ್ ಆಫ್ ಬರ್ತ್ಗೆಲ್ಲ ಟ್ಯೂನ್ ಮಾಡಿ 1.5 ಅವರ್ ಟೈಮ್ ಹಿಡಿತಿತ್ತು ಒಂದು ನೇಮ್ ಇಡಕ್ಕೆ. ಒಂದೊಂದ್ಸರಿ 1 ನಿಮಿಷಕ್ಕೂ ಸಿಗುತ್ತೆ 100%. ಏನೇಳೆ? ಹಾಗಾಗಿ ಅದಕ್ಕೆ ನಮ್ಮ ಸಂಸ್ಥೆಗೆ ಫೋನ್ ಮಾಡಿ, ನಮ್ಮ ಸಂಸ್ಥೆ ನಂಬರ್ಗೆ ನಿಮ್ಗೆ ಒಳ್ಳೆ ನೇಮ್ ಇಟ್ಕೊಡ್ತೀನಿ. ಒಳ್ಳೆ ಜಾತಕ, ತುಂಬಾ ಚೆನ್ನಾಗಿ ಉದ್ಧಾರ ಮಾಡಿ. ದಯವಿಟ್ಟು ಕೈ ಮುಗಿತೀನಿ, ಇಡೀ ಪ್ರಪಂಚದಲ್ಲಿ ಪ್ರಜ್ವಲನ ನೇಮನ ಇಡೀ ವರ್ಲ್ಡ್ ಅಲ್ಲಿ ಯಾರು ಇಡಬೇಡಿ. ನಾನೇನೋ ಪ್ರೈಮ್ ಮಿನಿಸ್ಟರ್ ಆದ್ರೆ ತುಂಬಾ ಹೆಸರನ್ನ ಬ್ಯಾನ್ ಮಾಡ್ಬಿಡ್ತೀನಿ. ಗುರುಜಿ, ಒಳ್ಳೇದಾಗಿ ಗುರುಜಿ ನಿಮ್ ನೇರ ಭೇಟಿ ಆಗ್ಬೇಕು ಅಂದ್ರೆ ನಿಮ್ಮ ಕಾಂಟ್ಯಾಕ್ಟ್ ಹೆಂಗ್ ಮಾಡೋದು ಗುರುಜಿ? ಅಯ್ಯೋ, ಇಡೀ ಕರ್ನಾಟಕ ನೇರವಾಗಿ ಜಿ ಪಿಕ್ಚರ್ ಬರ್ತಾ ಇದ್ದೀನಿ. ನನ್ನನ್ನು ಡೈರೆಕ್ಟ್ ನೋಡ್ಬೇಕಂದ್ರೆ ಬಸವನಗುಡಿ ನನ್ನ ಆಫೀಸ್ ಚಾಮರಾಜಪೇಟೆಲ್ ಬಂದು ಜಾಯ್ನ್ ಆಗಿ. ಓಕೆ ಗುರುಜಿ, ನಮ್ಮ ದಿನದ ಸಲಹೆಗೆ ಬಹಳಷ್ಟು ಜನ ಅಭಿಮಾನಿಗಳಿದ್ದಾರೆ. ಇವತ್ತು ಯಾವ ಸಲಹೆಯನ್ನ ಕೊಡ್ತಿದ್ದೀರಾ ಅಂತ ಬಹಳಷ್ಟು ಜನ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಈ ದಿನದ ಸಲಹೆ ಏನ್ ಕೊಡ್ತಾ ಇದ್ದೀರಾ? ಇವತ್ತು ಒಂದಲ್ಲ ಅಂತ 2 ಕೊಡ್ತೀನಿ. 100% ಬರ್ದಿಟ್ಟು ಕೇಳಿ. ಮೊದಲಿಗೆ ಲವ್ ಸಕ್ಸಸ್ ಆಗೋಕ್ಕೆ ಭಾಳ ಸಿಂಪಲ್ ಪರಿಹಾರ. ನಿಮ್ಮ ಮನೇಲಿರೋಂಥ ಊಟದಲ್ಲಿ ಇರುವಂಥ ಎನರ್ಜಿ ಇದೆ. 100% ಭಾಳ ಕಮ್ಮಿ ಜನ ಇದನ್ನು ಯೂಸ್ ಮಾಡ್ತೀರಾ. ಅತಿ ಹೆಚ್ಚು ಮಸರೊಡೆಯನ್ನು ತಿಂದ್ಬಿಟ್ಟು, ನೀವು ಮಸರೊಡೆನ ದಾನ ಮಾಡಿ, ಇಲ್ಲ ಮಸರೊಡೆ ತಿಂದ್ಬಿಟ್ಟು ಅವ್ರಿಗೆ ನೀವು ಹೋಗಿ ಲವ್ನ ಹೇಳ್ಕೇಳಿ, ಖಂಡಿತ ಕೂಡ ದೊಡ್ಡ ಸಕ್ಸಸ್ ಆಗುತ್ತೆ. ಮತ್ತು ಯಾವಾಗಲೂ ನಿಮ್ಮ ಲವ್ನ ಹೇಳ್ಕೇಬೇಕನ್ನೋರಿಗೆಲ್ಲವಾಗ್ಲೂ ನೀವು ಯಾವುದೇ ಹೋಟ್ಲಿಗೆ ಹೋದ್ರು ಮಸರೊಡೆ ತಗೋಬೇಕು, ಇಲ್ಲ ಮನೆಯಲ್ಲಾರು ಮಸರೊಡೆ ಮಾಡ್ಕೊಂಡು ತಗೊಂಡು ಹೋಗ್ಬೇಕು. ಮಸರೊಡೆನ ಜಾಸ್ತಿ ತಿನ್ನಿಸಿ ಖಂಡಿತ ಕೂಡ ಆ ಲವ್ ಸಕ್ಸಸ್ ಜಾಸ್ತಿ ಆಗುತ್ತೆ. ಆ ಮಸರೊಡೆಗೆ ಅದು ತುಂಬ ಹನಿಮೂನಿಗೆ ಸಂಬಂಧಪಡುತ್ತೆ ಅನಿಸುತ್ತೆ, ಅದು ಪ್ರೀತಿಗೆ ಸೇರುತ್ತೆ ಅನಿಸುತ್ತೆ. ಹಾಗಾಗಿ ಖಂಡಿತಲೂ ಕೂಡ ಇವಾಗ ಒಂದು ವಡೆಯನ್ನು ಖಂಡಿತ ಕೂಡ ಮಸರೊಡೆಯಲ್ಲಿ ಅದು ತುಂಬ ಎನರ್ಜಿ ಇದೆ, ಅದನ್ನು ಹೆಂಗೆ ಬೇಕಾದ್ರೂ ಮಾತಾಡ್ಬೋದು. ಹಾಗಾಗಿ ಅದು ಮಸರೊಡೆಯಲ್ಲಿ ತುಂಬ ಎನರ್ಜಿ ಇರುತ್ತೆ. ಇದನ್ನ ತುಂಬ ಇಷ್ಟ ಎಲ್ಲರೂ, ಯಾಕಂದರೆ ಉದ್ದಿನ ವಡೆ ರಾವು ಸಂಬಂಧಪಡುತ್ತೆ. ರಾವು ತುಂಬ ಲವ್ಗೆ ಅಧಿದೇವತೆ ಆಗ್ತಾರೆ, ಮೊಸರು ಚಂದ್ರಿಗೆ ಅಧಿದೇವತೆ. ರಾವು ಮತ್ತು ಚಂದ್ರ ಇಬ್ಬರು ಕಾಂಬಿನೇಷನ್ ಸೇರಿದಾಗ ಅದು ಸಖತ್ ನುಣ್ಣಗೆ ರುಬ್ಬಿ ಮಾಡಿರ್ತಾರೆ. 100% ನಿಮ್ಮ ಲವ್ ಕೂಡ ದೊಡ್ಡ ಸಕ್ಸಸ್ ಆಗುತ್ತೆ. ಇದು ಮಸರೊಡೆ ತಿಂದ್ಬಿಟ್ಟು ಐ ಲವ್ ಯು ಅಂತ ಹೇಳಿ, ಇಲ್ವಾ ನಿಮ್ಮ ಲವರ್ನೇ ಗೊತ್ತಿದ್ದಲೇ ಡೈಲಿ ಮಸರೊಡೆ ತಿನ್ನಿಸ್ತಾ ಇಲ್ಲ ಖಂಡಿತ ಕೂಡ ಅದನ್ನು ನೀವು ಮಸರೊಡೆ ಅಂತಿರೋ, ತೂತೊಡೆ ಅಂತಿರೋ, ಅದು ನಿಮಗೆ ಸೇರಿದ 100%. ಈ ವಡೆಯಲ್ಲಿ ಮಸರೊಡೆಯಲ್ಲಿ ನಿಮ್ಗೆ ತುಂಬ ಎನರ್ಜಿ ಇರುತ್ತೆ. ಫ್ರೆಂಡ್ಶಿಪ್ ಅವರು ತಿನ್ಬೋದು. ಇದು ಫ್ರೆಂಡ್ಶಿಪ್ಪಿಗೂ ಅನ್ವಯಿಸುತ್ತೆ, ಲವ್ವರ್ಗೂ ಮಸರೊಡೆ ಅನಿಸುತ್ತೆ. ಮತ್ತು ನ್ಯೂಮರಾಲಜಿ ಪ್ರಕಾರ ಇದನ್ನು ದಯವಿಟ್ಟು ನಿಮ್ಮ ಲವ್ ಫೇಲ್ಯೂರ್ ಆಗ್ತದೆ, ಡೈಲಿ ಒಂದು ವಾರ ಮಸರೊಡೆ ತಿಂದ್ಬಿಟ್ಟು ಒಂದು ದಿವಸ ಫೈನಲ್ ಒಂದು ಹೇಳಿ ನಿಮ್ಗೆ ಸಕ್ಸಸ್ ಆಗುತ್ತೆ. 100% ಇದು ತುಂಬ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಇವತ್ತು ಡಬಲ್ ಧಮಾಕ್ ಅಂದರೆ ನಿಮ್ಮ ಹೆಸರು, ಮೊಬೈಲ್ ನಂಬರ್, ಗಾಡಿ ನಂಬರ್ ಎಲ್ಲವನ್ನೂ ಟೋಟಲ್ ಮಾಡಿರಿ. ಇವತ್ತು 3 and 5 ಕಾಂಬಿನೇಷನ್ ಯಾರೆಲ್ಲ ಬರ್ತ್ ಹುಟ್ಟಿರಲಿ, ಯಾವುದೇ ಇಸ್ಪಿಲ್ ಹುಟ್ಟಿರಲಿ, ಯಾವುದೇ ತಿಂಗಳಲ್ಲಿ ಹುಟ್ಟಿರಲಿ, 3 and 5 ಕಾಂಬಿನೇಷನು ನಿಮ್ಮ ನೇಮ್ ನಂಬರ್ಸು 1 2 9 8 ಆ್ಯಡ್ ಮಾಡಿ ಇಟ್ಕೊಳ್ಳಿ. ಅಂದರೆ 1 ಅಂದರೆ 19, 37, 46 ಆಗುತ್ತೆ. 2 ಅಂದರೆ 11, 20, 38 ಆಗುತ್ತೆ. 9 ಅಂದರೆ 18, 27, 36, 45 ಇದನ್ನೆಲ್ಲ ಟ್ಯೂನ್ ಮಾಡಿ ಇಟ್ಕೊಳ್ಳಿ. 8, 44 ಅನ್ನೋ ನಂಬರ್ಸು 8ಅಲ್ಲಿ ಈ ನಂಬರ್ ಇಟ್ಕೊಳ್ಳಿ. ತುಂಬ ಲಕ್ಕು, ಹೆವಿ ಸಕ್ಸಸ್ ಕೊಡುತ್ತೆ. ಸಖತ್ ಪರಿಹಾರ ಕೊಟ್ಟಿದ್ದೀನಿ, ನಾನು ಸಖತ್ ಹ್ಯಾಪಿಯಾಗಿದ್ದೀನಿ, ತುಂಬ ಒಳ್ಳೆಯದಾಗುತ್ತೆ. ಗುರುಜಿ, ನೀವು ಯಾರಿಗಾದ್ರೂ ಮಸರೊಡೆ ಕೊಡಿಸಿ ನಿಮ್ದು ಯಾವ್ದಾದ್ರು ಲವ್ ಸಕ್ಸಸ್ ಆಗಿದೆಯಾ? ಮೇಡಮ್, ನಿಮಗೆ ಇದ್ದಂಗೆ ಗ್ರಹಗಳು ನನಗಿರ್ತವೆ, ನನಗಿದ್ದಂಗೆ ನಿಮಗಿರುತ್ತೆ. ಹಾಗಾಗಿ ಜಗತ್ತಲ್ಲಿ ಎಲ್ಲ ಇದ್ದಾಗಲೇ ಅದು ಅಮೃತವಾಗಿ ಬದುಕ್ತೀವಿ. ಒಂದೇ ಇರಕ್ಕೆ ನಾನು ಸನ್ಯಾಸಿ ಅಲ್ಲ, 100%. ನಾನು ಎಲ್ಲ ರೀತಿಯಲ್ಲೂ ಬದುಕ್ತೀನಿ, ನಾನು ಚೆನ್ನಾಗಿ ಹ್ಯಾಪಿಯಾಗಿದ್ದೀನಿ. ನಾನು ಹೊರಗೊಂದು ಮಾತಾಕ ನಾನು ಖುಷಿಯಾಗಿದ್ದೀನಿ, ಓಪನ್ನಾಗಿ ಹೇಳ್ತಾ ಇದ್ದೀನಿ. ನಾನು ಖಂಡಿತ ಮಸರೊಡೆ ತಿನ್ನಿಸ್ಕೊಟ್ಟಿರೋದಕ್ಕೆ ನಿಮ್ಗೆ ಹೇಳಿರೋ ಜನಕ್ಕೆ ರೂಢಿ ಇರುತ್ತೆ, ಹೇಳಿದ್ದೀನಿ. ನಾನು ಫ್ರೆಂಡ್ಶಿಪ್ ಜಾಸ್ತಿ ಮಾಡಿದ್ದೆ, ಫ್ರೆಂಡಿಗೂ ಅನ್ವಯಿಸುತ್ತೆ ಅಂತ ಹೇಳಿದ್ದೀನಿ, ಲವ್ವಿಗೂ ಅನ್ವಯಿಸುತ್ತೆ ಅಂತ ಹೇಳುತ್ತೆ. ನಾವು ಜಾಸ್ತಿ ನಮ್ಮ ಮನೆಗೆ ಹೋದಾಗ ನಮ್ಮ ಮನೆಗೆ ಮಸರೊಡೆನೇ ಜಾಸ್ತಿ ತತ್ತೀನಿ. ನಾನು ನಮ್ಮ ಮನೆಯವ್ರಿಗೆ ಇಷ್ಟ, ನನಗೂ ನನ್ನ ಮಗಳಿಗೂ ಮಸರೊಡೆ ಭಾಳ ಇಷ್ಟ, ನನಗೆ ತುಂಬ ಇಷ್ಟ. ಇದು ತುಂಬ ಜನ ತಮಿಳ್ನಾಡಲ್ಲಿ ತುಂಬ ಪಾಲಿಸ್ತಾರೆ. ಲವ್ ಸಕ್ಸಸ್ಸಿಗಾಗಿ ಇದನ್ನು ಬಳಸ್ತಾರೆ 100%. ಒಂದೊಂದು ಕಡೆ ಒಂದೊಂದು ಬಳಸ್ತಾರೆ 100%. ಇವಾಗ ಹಾಸನದಲ್ಲಿ ಆಲೂಗಡ್ಡೆ ಫೇಮಸ್ ಆಗಿತ್ತು, ಇವಾಗ ಶುಂಠಿ ಫೇಮಸ್ ಮಾಡಾಕಿದ್ದಾರೆ. ಹಂಗೆ ಒಂದು ಟೈಮಲ್ಲಿ ಒಂದು ಫೇಮಸ್ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಮೊಸರೊಡೆ ಮಹಿಮೆನ ಗುರೂಜಿ ತುಂಬಾ ಒಳ್ಳೆ ಸಲಹೆಯನ್ನ ಕೊಟ್ಟಿದ್ದಾರೆ. ಹಾಗೆ ವಾಹನಕ್ಕೆ ಯಾವ ನಂಬರ್ ಬಳಸಬೇಕು ಅನ್ನೋದನ್ನ ಕೂಡ ಸಲಹೆ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೀವು ಪಾಲನೆ ಮಾಡಿ ನಿಮಗೂ ಕೂಡ ಒಳ್ಳೇದಾಗತ್ತೆ. ಗುರೂಜಿ ತುಂಬಾ ಉಪಯುಕ್ತ ಮಾಹಿತಿಯನ್ನ ಇವತ್ತು ತಿಳಿಸಿದ್ದೀರಾ. 21ನೇ ನಂಬರ್ಗೆ ಯಾವ ಅದೃಷ್ಟ ಸಂಖ್ಯೆಗಳು, ಯಾವುದು ಅದೃಷ್ಟ ಬಣ್ಣ ಅಂತ ತಿಳಿಸ್ಕೊಟ್ಟಿದ್ದೀರಾ. ಈ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಗುರೂಜಿ. ಇಷ್ಟ ತನಕ ನೋಡುವಾಗ ನನ್ನ ಬ್ರಹ್ಮ ನನ್ನ ಭದ್ರ ಕಡೆ 9 ನವರ ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನಿಮ್ಮನ್ನ ಸಂತೋಷಗಿಡ್ಲಿ ಅಂತ ಕೈ ಮುಗಿತೀನಿ. ನಾನು ಸಂತೋಷ ಆಗಿರ್ತೀನಿ, ನೀವು ಸಂತೋಷ ಆಗಿರಿ. ನೋಡಿದ್ರಲ್ಲ
ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಿ ಪಿಕ್ಚರ್ ಸಂಖ್ಯಾಶಾಸ್ತ್ರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಆರ್ಯವರ್ಧನ್ ಗುರೂಜಿಯವರ ಬಳಿ ಸಂಖ್ಯಾಶಾಸ್ತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ, ನೆಮ್ಮದಿಯ ಜೀವನವನ್ನ ನಮ್ಮದಾಗಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು.